ನಗರದ ರಾಜೀವ್ ಗಾಂಧಿ ಬಡಾವಣೆಯಲ್ಲಿರುವ ಚೇತಕ್ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಹಾಗೂ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಚೇತಕ್ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಖ್ಯಾತ ಉದ್ಯಮಿ ಅಶೋಕ್ ಅರಸಿದ್ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅವತ್ತು ಮರೆಯದೆ ಒಂದು ಒಳ್ಳೆಯ ಗುರಿನ ಇಟ್ಕೊಂಡು ನಿಮ್ಮ ತಂದೆ ತಾಯಿಗೂ ಮತ್ತು ಶಾಲೆ ಮುಖ್ಯ ಶಾಲೆ ಶಿಕ್ಷಕರು ಒಂದು ಒಳ್ಳೆಯ ಹೆಸರು ತರಬೇಕು. ಇವತ್ತು 1ರಿಂದ 7ನೇ ಕ್ಲಾಸ್ 7 ವರ್ಷ ಕಲ್ತಿದ್ದೀರಿ. ಈಗ 7ನೇ ವರ್ಗದ ವಿದ್ಯಾರ್ಥಿಗಳು ಇವತ್ತು ಇನ್ನೇನು ಮಾರ್ಚ್ ಏಪ್ರಿಲಲ್ಲಿ ಎಕ್ಸಾಮ್ ಬರ್ತದ. ಆ ಎಕ್ಸಾಮ್ ಮುಗಿತಂದ್ರೆ ನೀವು ಈ ಶಾಲೆಯನ್ನು ಬಿಟ್ಟು ಹೋಗಲೇಬೇಕಾದ ಅನಿವಾರ್ಯ. ಮುಂದೆ ಕೂಡ ನಿಮ್ಮ ಇದು ಶಾಲೆಯನ್ನು ಮರೆಯದೆ ಶಾಲೆಗೆ ಒಂದು ಹೆಸರು ಕೀರ್ತಿ ಒಂದು ಒಳ್ಳೆಯ ಗುರಿ ಇಟ್ಟುಕೊಂಡು ನೀವು ತಂದೆ ತಾಯಿಗೆ ಹೆಸರು ತರಬೇಕಂತ ಹೇಳ್ತಾ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟ. ತದನಂತರ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಚೇತಕ್ ಶಾಲೆಯ ರವೀಂದ್ರ ರಾವ್ ಮೇಘಜಿ ಅವರು, ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯವಾಗಿದ್ದಾರೆ. ಪ್ರತಿಯೊಬ್ಬ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆದು ಶಾಲೆ ಹಾಗೂ ತಂದೆ ತಾಯಿಯ ಕೀರ್ತಿ ಹೆಚ್ಚಿಸಬೇಕು ಎಂದು ಮಕ್ಕಳಿಗೆ ಕಿವಿ ಮಾತು ಹೇಳಿದರು. ಒಳ್ಳೆ ರೀತಿಯಿಂದ 7 ವರ್ಷ ನಮ್ಮ ಶಾಲೆಯಲ್ಲಿ ಕಲ್ತಿದ್ದಾರೆ. ಆ ಮಕ್ಕಳು 7 ವರ್ಷ ನಮ್ಮ ಹತ್ರ ಕಲ್ತಿ ಈಗ ಬೇರೆ ಶಾಲೆಗೆ ಹೋಗ್ಬೇಕಾಗ್ತದೆ, ಹೈಸ್ಕೂಲ್. ಅದಕ್ಕಾಗಿ ಮಕ್ಕಳಿಗೆ ಬೀಳ್ಕೊಡುವ ಸಮಾರಂಭ ನಾವು ಮಾಡ್ತಾ ಇದ್ದೇವೆ. ಈ ಬೀಳ್ಕೊಡುವ ಸಮಾರಂಭದಲ್ಲಿ ನಮ್ಮ ಮಕ್ಕಳು ಇಲ್ಲಿಂದ ಹೋಗ್ತಾ ಇದ್ದಾಗ ನಮಗೂ ಸಹಿತ ಅಷ್ಟೇ ದುಃಖ ಆಗ್ತದ. ನಮಗೆ ಎಷ್ಟು ನಾವು ಆ ಮಕ್ಕಳಿಗೆ ಹಚ್ಕೊಂಡಿದ್ದೇವೆ, ಅದೇ ರೀತಿಯಾಗಿ ಅವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಪ್ರೇಮ ಮಮತೆ ತಾಯಿಯರಿಗೆ ತಾಯಿ ತಂದೆಯವರು ನಮ್ಮ ಹತ್ರ ಬಿಟ್ಟಿರ್ತಾರ. ಅವ್ರಿಗೆ ನಾವು ಒಳ್ಳೆ ರೀತಿಯಿಂದ ಒಂದು ಶಿಲ್ಪಿಯ ತರ ನಾವು ಅವರನ್ನು ಕೆತ್ತಿ ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟು ಒಂದು ಮುಂದೆ ಭವಿಷ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವ್ಯಕ್ತಿಗಳಾಗಿ ನಿರ್ಮಾಣ ನಾವು ಮಾಡ್ತೇವೆ. ಅದಕ್ಕಾಗಿ ನಮ್ಮ ಕೈಯಲ್ಲಿ ಕಲಿತಂತ 7ನೇ ತರಗತಿ ತನ ಈ ವರ್ಷದ ವಿದ್ಯಾರ್ಥಿಗಳು ನೀವು ಎಲ್ಲೇ ಹೋದ್ರೂ ಸಹಿತ ಚೇತಕ ಶಾಲೆಯ ಹೆಸರನ್ನು ಬರಪ್ಲೆ ಒಳ್ಳೆ ರೀತಿಯಿಂದ ಓದಿ ಮಾಡಿ ಭವಿಷ್ಯದ ದೊಡ್ಡ ವ್ಯಕ್ತಿಗಳಾಗಿ ಮುಂಬರಬೇಕೆಂದು ನಾನು ಆಶಿಸ್ತೀನಿ. ಬಳಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಕ್ಕಳು ಸಮಾರಂಭದಲ್ಲಿ ಭಾಗವಹಿಸಿ ನೃತ್ಯ ಪ್ರದರ್ಶನ ಮಾಡುವ ಮೂಲಕ ಸಂಭ್ರಮಿಸಿದರು. ಇನ್ನು ಮಕ್ಕಳಿಗಾಗಿ ಆಯೋಜನೆ ಮಾಡಿದ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಗಣ್ಯರು ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಿದರು. ಕಾರ್ಯಕ್ರಮದಲ್ಲಿ ಜಗನ್ನಾಥ್ ಬಡಿಗೇರ್, ಅಂಬಾದಾಸ್ ಕಮಲಾಪುರೆ, ಬ್ರಿಜ್ ಗೋಪಾಲ್ ದಾಗಾ, ಬಾಬುರಾವ್ ಚೌಹಾಣ್, ಬಾಬುರಾವ್ ಎರಸಾರೆ, ಚಂದ್ರಕಾಂತ್ ಹಾಗೂ ಶಾಲೆಯ ಶಿಕ್ಷಕರಾದ ಭೀಮಶೆಟ್ಟಿ ರಾಠೋಡ್, ವಿಜಯಕುಮಾರ್ ಜಾಧವ್, ಪ್ರೀತಿ ಹಾಲೇಗಾಂವ್, ಪ್ರೇಮಾ, ಸುನಿತಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.